ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಕಾಂಚೀಪುರಂ ಸ್ಯಾರಿ ಒರಿಜಿನಲ್ ಕುಚ್ಚು ಹಾಕೋದಕ್ಕೆ ಒರಿಜಿನಲ್ ಥ್ರೆಡ್ಡಲ್ಲಿ ಯೂಸ್ ಮಾಡಿಕೊಂಡು ಅಂತ ತೋರಿಸಿ ನೋಡಿ. ಫಸ್ಟ್ಗೆ ಕಾರ್ನರ್ಸು ಈ ಥರ ಕಟ್ ಮಾಡ್ಕೋಬೇಕು, ಎರಡೂ ಸೈಡು ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡ್ರೆ ನೀಟಾಗಿ ಬಂದುಬಿಡುತ್ತೆ. ಇದು ಎಕ್ಸ್ಟ್ರಾಸ್ ಏನಿದೆಯೋ ಅದನ್ನು ಈ ಥರ ಹೇಳ್ಕೊಂಡು ಇಟ್ಕೊಂಡಿರಿ. ಈ ಥರ ವೇಸ್ಟ್ ಆಗ್ದಂಗೆ ಇದು ಕುಚ್ಚು ಒಳಗಡೆ ಬರುತ್ತೆ. ಮತ್ತು ತೋರಿಸ್ತೀನಿ ಹೇಗೆ ಹಾಕೋದು ಅಂತ ನೀಟಾಗಿ. ಇದು ಪ್ಯೂರ್ ಕಾಂಚೀಪುರಂ ಸ್ಯಾರಿ ಒರಿಜಿನಲ್ ಸಿಲ್ಕ್ ಥ್ರೆಡಲ್ಲಿ ಹಾಕಿದ್ರೆ ತುಂಬ ಜನಕ್ಕೆ ಲೈಕ್ ಆಗುತ್ತೆ. ನಮ್ಮ ಹತ್ರ ತುಂಬ ಹೋಗುತ್ತೆ. ಇದು ಪ್ಲೈನಾಗಿ ಆ ಸೈಡ್ ಕಟ್ ಮಾಡಿದ್ದಾಯಿತು. ಹೀಗೆ ಈ ಸೈಡು ಕಟ್ ಮಾಡೋಣ. 2 ಸೈಡ್ಸು ಕಟ್ ಮಾಡ್ಕೋಬೇಕು, ಒಂದೇ ಲೆಂತ್ಗೆ ಕಟ್ ಮಾಡ್ಕೋಬೇಕು. ಆ ಕಡೆ ಎಷ್ಟು ಕಟ್ ಮಾಡ್ಕೊಂಡಿದ್ದೀವೋ ಈ ಕಡೆನೂ ನೋಡಿಕೊಂಡು ಅಷ್ಟೇ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಆದಮೇಲೆ ಆ ಕಡೆನೂ ಓಪನ್ ಮಾಡಿ ಇಟ್ಕೊಳ್ಳಿ. ಈ ಕಡೆ ಓಪನ್ ನೀಟಾಗಿ ತೆಗ್ದಂಗೆ ಎಳೆಗಳು ತೆಗ್ದಿದ್ದು ಆದಮೇಲೆ ಈಗ ಆ ಥರ ಸೈಡ್ಸ್ ಏನಕ್ಕಂದರೆ ಕಟ್ ಮಾಡೋದು ಈ ಥರ ಥ್ರೆಡ್ ಈಸಿಯಾಗಿ ಬರಲಿ ಅಂತ. ಸೈಡ್ಸ್ ಕಟ್ ಮಾಡಿಲ್ಲ ಅಂದರೆ ಈ ಥ್ರೆಡ್ಡು ಈ ಥರ ಈಸಿಯಾಗಿ ಬರಲ್ಲ. ನಮಗೆ ಸ್ವಲ್ಪ ಎಲ್ಲ ಉದ್ದ ಬೇಕಾಗತ್ತಲ್ಲ ನಾವು ಡಿಸೈನ್ ಮಾಡೋಕ್ಕೆ. ಹಾಗಾಗಿ ಸೈಡ್ಸ್ ಕಟ್ ಮಾಡಿಬಿಟ್ಟು ಈ ದಾರನ ತೆಗೆದು ಈ ಥರ ಒಂದು ಕಡೆ ಇಟ್ಕೊಂಡಿರಬೇಕು. ಇದು ಕುಚ್ಚಿಗೆ ಬೇಕಾದರೆ ಕುಚ್ಚು ಹಾಕ್ಕೋಬೋದು. ಇದು ಸೇಮ್ ಕಲರ್ ಬಂದರೆ, ಬಟ್ ಇದು ಬೇರೆ ಕಲರ್ ಬರ್ತಾ ಇದೆ, ಹಂಗೂ ಸೈಡ್ಗೆ ಇಟ್ಕೊತಾ ಇದ್ದೀನಿ ನೋಡಿ. ಈ ಥರ ಏನಾದ್ರು ಒಂದು ಎಳೆ ಬಿಟ್ಕೊಂಡಿದ್ರು ಈ ಥರ ಸ್ಟಕ್ ಆಗುತ್ತೆ. ಮತ್ತು ಆ ಎಳೆನ ಇದು ಮಾಡಿಬಿಟ್ಟು ತೆಗೆದುಬಿಟ್ರೆ ಅದರ ಮುಂದೆ ಇರೋ ಎಳೆ ಮತ್ತು ನೀಟಾಗಿ ಬರುತ್ತೆ ನೋಡಿ. ಹೀಗೆ ನೀಟಾಗಿ ಬರುತ್ತೆ. ಒಂದೊಂದು ಸರಿ ಸ್ಟಕ್ ಆದರೆ ಅಲ್ಲಿ ಒಂದು ದಾರ ಉಳ್ಕೊಂಡಿರತ್ತೆ ಅಂತ ಅರ್ಥ. ಅದನ್ನ ನೀಟಾಗಿ ತೆಗೆದುಬಿಡಿ. ಆವಾಗ ನೀಟಾಗಿ ಈಸಿಯಾಗಿ ಈ ಥರ ಬರುತ್ತೆ. ಈ ಥರ ಸೈಡ್ಸ್ ಇಟ್ಕೊಂಡು ಬಂದಿಲ್ಲ ಅಂದರೆ ನೀಟಾಗಿ ನಿಧಾನ ಕೇಳ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಫ್ರೆಂಡ್ಸ್, ಇದು ಒರಿಜಿನಲ್ ಥ್ರೆಡ್ಡು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಎಲ್ಲರೂ ಮನೆಯಲ್ಲೇ ಕಲಿಬೋದು ಈಸಿಯಾಗಿ. ನಮ್ಮ ಚಾನಲ್ ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೊಸ್ದಾಗಿ ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಈಸಿ ಮೆಥಡ್ ಆಗುತ್ತೋ ಅಷ್ಟು ಈಸಿ ಮೆಥಡ್ ತೋರಿಸ್ತೀನಿ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ಥರ ದಾರ ಎಲ್ಲ ಸೇರಿಸಿಟ್ಕೊಂಡು ಸ್ವಲ್ಪ ನಾಟಾಗಿ ಸೈಡ್ಗೆ ಇಟ್ಕೋಬೇಕು. ಇಷ್ಟು ಉದ್ದ ನಾನು ತೊಗೊಂಡಿದ್ದೀನಿ. ಇನ್ನೂ ಪ್ಲೈನ್ ಇದ್ದಿದ್ರೆ ಇನ್ನೂ ಸ್ವಲ್ಪ ತೊಗೋಬೋದಿತ್ತು, ಬಟ್ ಪ್ಲೈನ್ ಕಮ್ಮಿ ಇತ್ತು, ಹಾಗಾಗಿ ಇಷ್ಟು ಉದ್ದ ತೊಗೊಂಡಿದ್ದೀನಿ. ಅವ್ರ ಕುಚ್ಚಿಗೆ ಪಿಂಕ್ ಕಲರ್ ಬೇಕಂತೆ, ಅದಕ್ಕೆ ಇಷ್ಟು ಉದ್ದ ತೊಗೊಂಡಿದ್ದೀನಿ ನೋಡಿ. ಹೇಗೆ ಥರ ಹಾಕೋದು ಅಂತ ತೋರಿಸ್ತೀನಿ. ಈ ಥರ ಸ್ವಲ್ಪ ಸ್ವಲ್ಪನೇ ದಾರ ತೊಗೊಂಡೋಗಿ ಈ ಥರ ನಾಟ್ ಹಾಕ್ಕೊಂಡು ಇಟ್ಕೋಬೇಕು. ಫಸ್ಟ್ ಒಂದು ಲೈನ್ ಪೂರ್ತಿ ಈ ಥರ ಬೆರಳ ಮೇಲೆ ಇಟ್ಕೊಂಡು ಬೆರಳ ಮೇಲೆ ಆಪೋಸಿಟಲ್ಲಿ ಬಂದು ಈ ಹೋಲಲ್ಲಿ ಅದನ್ನ ಈ ಥರ ಎಳ್ಕೊಂಡು ನಮ್ಮ ಕಡೆಗೆ ಈ ಥರ ಮೇಲಕ್ಕೆ ಹೋಗಿ ನಾಟ್ ಹಾಕ್ಕೋಬೇಕು. ಸ್ಯಾರಿ ಹತ್ರ ಹೋಗಿ ನಾಟ್ ಹಾಕ್ಕೋಬೇಕು. ಅದೇ ಥರ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಒಂದೇ ಮೆಜರ್ಮೆಂಟಿಗೆ ತೊಗೊಂಡು ಒಂಚೂರು ಈ ಥರ ಸುತ್ತಕೊಂಡು ಬೆರಳಿಗೆ ಇದರಲ್ಲಿ ಇದು ದಾರನ ಎಳೆದ್ಬಿಟ್ಟು ಆ ಹೋಲಲ್ಲಿ ಆ ಕಡೆದು ಆಪೋಸಿಟಿಗೆ ಹಿಂಗೆ ಬರಬೇಕು. ಬಂದು ಈ ಥರ ಒಂದು ನಾಟ್ ಹಾಕ್ಕೋಬೇಕಾಗತ್ತೆ. ಈ ಥರ ನೋಡಿ, ಬೆರಳಿಗೆ ಈ ಥರ ಸುತ್ಕೊಳ್ಳಿ. ಸೂಜಿ ಮೇಲಕ್ಕೆ ಎತ್ಬಿಟ್ಟು ಆ ಕಡೆ ಥ್ರೆಡ್ನ ಈ ಕಡೆ ಎಳ್ಕೊಂಡು ನಾಟ್ ಹಾಕ್ಕೋಬೇಕು. ಆವಾಗ ನಾಟ್ ಆಗುತ್ತೆ. ನಾವು ಈ ಥರ ಈ ಮೆಥಡಲ್ಲಿ ನಾಟ್ ಹಾಕ್ತೀವಿ. ಒಬ್ಬೊಬ್ಬರು ಒಂದೊಂದು ಥರ ಹಾಕ್ತಾರೆ, ಒಬ್ಬೊಬ್ರು ನೀಡಲ್ ಇಲ್ದಂಗೆ ಹಾಗೆ ಹಾಕ್ತಾರೆ. ಬಟ್ ನಾವು ನೀಡಲಲ್ಲಿ ಈಸಿ ಆಗುತ್ತೆ ಅಂತ ನೀಡಲ್ ಮುಖಾಂತರ ತೋರಿಸ್ತಾ ಇದ್ದೀವಿ. ಈ ಥರ ಬೆರಳು ಸುತ್ತಕೊಂಡು ಈ ಥರ ತುಂಬ ಈಸಿ ಫ್ರೆಂಡ್ಸ್. ಈ ಥರ ಬೆರಳು ಸುತ್ತಕೊಳ್ಳಿ. ಈ ಹೋಲಲ್ಲಿ ಈ ಥರ ಹೇಳ್ಕೊಂಡು ಈ ಥರ ನೀಟಾಗಿ ಹೇಳ್ಕೊಂಡು ಇದನ್ನ ಹೇಳ್ಕೊಂಡೋಗಿ ಅಲ್ಲಿ ನಮ್ಗೆ ಎಷ್ಟು ಮೇಲಕ್ಕೆ ಹೋಗಬೇಕೋ ಅಷ್ಟು ಮೇಲಕ್ಕೆವರೆಗೂ ನೀಡಲ್ನ ಹೇಳ್ಕೊಂಡು ಹೋಗಿ ಅಲ್ಲಿ ನೀಡಲ್ನ ರಿಮೂವ್ ಮಾಡಿಬಿಟ್ಟು ಮತ್ತು ನಾಟ್ ಹಾಕಬೇಕು. ಈ ಥರ ನೋಡಿ, ಅಲ್ಲಿ ನೀಡಲ್ನ ಎತ್ಬಿಟ್ಟು ಅಲ್ಲಿ ನಾಟ್ ಆಗುತ್ತೆ ನೀಟಾಗಿ. ನೀಡಲ್ಲು ಅಲ್ಲಿ ಲಾಸ್ಟ್ ತುದಿಗೆ ಹೋಗ್ಬಿಟ್ಟೆ ಅಲ್ಲಿ ಎತ್ತಿ ಫ್ರೆಂಡ್ಸ್, ಅವಾಗ ನೀಟಾಗಿ ಬರುತ್ತೆ. ನಾವು ಸ್ಟಾರ್ಟಿಂಗ್ಗೆ ತೆಗೆದುಬಿಟ್ರೆ ಅದು ಲೂಸ್ ಬಂದುಬಿಡುತ್ತೆ. ಈ ಥರ ನೀಡಲ್ಲು ಈ ಥರ ಸ್ಯಾರಿ ಪೂರ್ತಿ ಹೀಗೆ ಒಂದು ಲೈನ್ ಹಾಕ್ಕೊಂಡು ಹೋಗಬೇಕು. ಫಸ್ಟು ದಾರ ತೆಗೆದಿಟ್ಕೊಂಡು ಪೂರ್ತಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ನಮ್ಗೆ ಎಷ್ಟು ಮೆಜರ್ಮೆಂಟ್ ಬೇಕು, ಹತ್ರ ಬೇಕು ಅಂದರೆ ಇನ್ನೂ ಸ್ವಲ್ಪ ಕಮ್ಮಿ ತೊಗೋಬೋದು. ಇದು ಮೀಡಿಯಮ್ ಡಿಸ್ಟೆನ್ಸು ಫ್ರೆಂಡ್ಸ್. ಇನ್ನು ಸ್ವಲ್ಪ ದೂರ ಬೇಕು ಅಂದರೂ ತೊಗೋಬೋದು, ಬಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ ದೂರ. ಇದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜರಿ ಇರುತ್ತಲ್ಲ, ಹಾಗಾಗಿ ಈ ಥರ ಗೊತ್ತಾಗುತ್ತೆ. ಬರ್ತಾ ಪ್ಲೈನ್ ಜಾಗದಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಬರುತ್ತೆ. ಈಗ ಎರಡನೇ ಸ್ಟೆಪ್ಪು, ಮೊದಲನೇದು ಫುಲ್ ತೊಗೋಬೇಕು. ಎರಡನೇದರಲ್ಲಿ ಮತ್ತು ಹಾಫ್ ತೊಗೋಬೇಕು. ಫಸ್ಟ್ ಒಂದು ಮಾತ್ರ ಫುಲ್ ತೊಗೋಬೇಕು, ಮತ್ತು ಲಾಸ್ಟ್ ಒಂದು ಫುಲ್ ತೊಗೋಬೇಕು ಫ್ರೆಂಡ್ಸ್. ಬಾಕಿದೆಲ್ಲ ಹಾಫ್ ತೊಗೊಂಡು ಈ ಥರ ಒಂದು ಲೈನ್ ಫುಲ್ ಮತ್ತು ಇನ್ನು ಹಾಕ್ಕೊಂಡು ಹೋಗಬೇಕು. ಈ ಥರ ಸೇಮ್ ಹಂಗೆ ಬೆರಳು ಸುತ್ತಕೊಂಡು ನಮಗೆ ಎಷ್ಟು ಮೇಲಕ್ಕೆ ಬೇಕಾಗತ್ತೋ ಅದು ಬಾಕ್ಸ್ ಥರ ಬರೋಕ್ಕೆ ಶೇಪು ಅಷ್ಟು ಮೇಲಕ್ಕೆ ಎಳ್ಕೊಂಡೋಗಿ ನೀಡಲ್ನ ಅಲ್ಲಿ ರಿಮೂವ್ ಮಾಡಬೇಕು, ಎತ್ತಬೇಕು. ಈ ಥರ ನೋಡಿ. ಈ ಥರ ಫಸ್ಟ್ ಒಂದು ಮಾತ್ರ ಫುಲ್ ತೊಗೊಳ್ಳಿ, ಬಾಕಿದ್ರಲ್ಲಿ ಎಲ್ಲನೂ ಅರ್ಧ ತೊಗೊಂಡು ಒಂದು ಲೈನ್ ಪೂರ್ತಿ ಈ ಥರ ಹಾಕ್ಕೊಂಡೋಗಿ
ಈ ಥರ ಹಾಫ್ ತಗೊಂಡು ಈ ಥರ ಫ್ರೆಂಡ್ಸ್ ಈ ಥರ ಈ ಕಡೆ ಅರ್ಧ ಉಳಿದಿರತ್ತಲ್ಲ ಆ ಅರ್ಧಗೆ ಇನ್ನೊಂದರಲ್ಲಿ ಅರ್ಧ ತಗೋಬೇಕು. ತಗೊಂಡು ಎರಡೂ ಸೇರಿಸ್ಬಿಟ್ಟು ಮತ್ತು ಒಂದು ನಾಟ್ ಹಾಕ್ಕೋಬೇಕು. ನೋಡಿ ಈಗ ಇದರಲ್ಲಿ ಅರ್ಧ ಉಳಿದಿದೆ ಅಲ್ಲ, ಈ ಅರ್ಧ ತಗೊಳ್ಳಿ ಮತ್ತು ಇನ್ನೊಂದರಲ್ಲೂ ಅರ್ಧ ತಗೊಳ್ಳಿ. ಈ ಎರಡು ಜಾಯಿಂಟ್ ಮಾಡಿಕೊಂಡು ಎರಡು ಸೇರಿಸಿ ಒಂದು ನಾಟ್ ಹಾಕ್ಕೊಳ್ಳಿ. ಈ ಥರ ಫ್ರೆಂಡ್ಸ್ ಇದೊಂದು ಲೈನ್ ಈ ಥರ ಹಾಕ್ಕೊಂಡೋಗಿ. ಇದು ತುಂಬ ಜನಕ್ಕೆ ಲೈಕ್ ಆಗುತ್ತೆ ಫ್ರೆಂಡ್ಸ್. ಇದು ಒರಿಜಿನಲ್ ಥ್ರೆಡ್ ಅಲ್ಲ, ಅದಕ್ಕೆ ತುಂಬ ಜನ ಲೈಕ್ ಮಾಡ್ತಾರೆ. ಸೊ ಡಿಸೆಂಟಾಗಿ ಚೆನ್ನಾಗಿರುತ್ತೆ ಅಂತ ಇದನ್ನು ತುಂಬ ಜನ ಹಾಕ್ಸ್ಕೊತಾರೆ. ಕಾಂಚೀಪುರಂ ಸ್ಯಾರಿಗೆಲ್ಲ ಆಲ್ಮೋಸ್ಟ್ ನಮ್ಮ ಹತ್ರ ಇದೇ ಓಡೋದು, ಬೀಡ್ಸ್ ಎಲ್ಲ ಏನು ಬೇಡ ಪ್ಲೈನಾಗಿ ಹಾಕಿ ಅಂತ. ಹಾಗಾಗಿ ನಾವು ಕಾಂಚೀಪುರಂ ಸ್ಯಾರಿಗೆ ಇದರಲ್ಲೇ ಇನ್ನೂ ವೆರೈಟೀಸ್ ಹಾಕ್ಬೋದು ಫ್ರೆಂಡ್ಸ್. ಇನ್ನೂ ಒಂದು 5-6 ವೆರೈಟೀಸ್ ಹಾಕ್ಕೋಬೋದು. ಬೇಕಾದ್ರೆ ಇದಕ್ಕೂ ಬೀಡ್ಸು ಹಾಕ್ಕೋಬೋದು, ಪ್ಲೈನು ಹಾಕ್ಬೋದು. ಬಟ್ ನನಗೆ ಕಸ್ಟಮರು ಪ್ಲೈನ್ ಬೇಕು ಅಂತ ಕೇಳಿದರು, ಹಾಗಾಗಿ ನಾನು ಪ್ಲೈನ್ ಹಾಕಿದ್ದೀನಿ. ಚಿಕ್ಕದಾಗಿ ಕುಚ್ಚು ಕಟ್ಬಿಟ್ಟು ಪ್ಲೈನ್ ಬೇಕು ಅಂದಿದ್ರು, ಕ್ಯೂಟಾಗಿರಬೇಕು ಅಂತ. ಹಾಗಾಗಿ ತೋರಿಸ್ತೀನಿ ಹೇಗೆ ಹಾಕೋದು ಅಂತ. ಇನ್ನೂ ಒಂದು ಸ್ಟೆಪ್ ಬಂದುಬಿಟ್ಟು ಮತ್ತು ಕುಚ್ಚು ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ನೀವೆಲ್ಲರೂ ಮಾಡಿ ಮನೇಲಿ ಟ್ರೈ ಮಾಡಿ. ಕೆಲವೊಬ್ಬರಿಗೆ ನಾರ್ಮಲ್ಲಾಗಿ ಅಂದರೆ ಎಕ್ಸ್ಟ್ರಾ ಥ್ರೆಡ್ ಪೋಣಿಸ್ಕೊಂಡು ಮಾಡೋದು ಬರುತ್ತೆ. ಈ ಥರ ಒರಿಜಿನಲ್ ಥ್ರೆಡ್ಡಲ್ಲಿ ಐಡಿಯಾ ಇರಲ್ಲ. ಹಾಗಾಗಿ ಎಲ್ರಿಗೂ ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಕಲೀರಿ. ಆಲ್ಮೋಸ್ಟ್ ತುಂಬ ಈಸಿ. ನಾರ್ಮಲ್ಲು ನಾಟ್ ಹಾಕ್ತಿರಲ್ಲ ಅದೇ ಥರನೇ, ಸ್ವಲ್ಪ ಈಸಿನೇ ಇದೆ ಇದೂ. ಕೆಲವೊಬ್ಬರಿಗೆ ಕಷ್ಟ ಸಿಲ್ಕ್ ಥ್ರೆಡ್ಡಲ್ಲಿ ತೆಗೆದುಬಿಟ್ಟು ಹಾಕೋದು ಅಂತಾರೆ, ಬಟ್ ಏನು ಅಷ್ಟೊಂದು ಕಷ್ಟ ಇಲ್ಲ ಫ್ರೆಂಡ್ಸ್. ಈಗ ಎರಡನ್ನೂ ಇಟ್ಕೋಬೇಕು. ಎರಡು ಇದು ಲೈನ್ಸ್ ಇಟ್ಕೊಂಡು ಈ ಥರ ಬೆರಳು ಸುತ್ಕೊಂಡು ಸೇಮ್ ಒಂದೇ ನಾಟ್ ಹಾಕೋದು ಮೆಥಡ್ ಎಲ್ಲ ಒಂದೇ ಫ್ರೆಂಡ್ಸ್. ಈ ಥರ 2 ಜೋಡಿ ಮಾಡಿಕೊಂಡು ಇದನ್ನು ಎರಡನ್ನೂ ಸೇರಿ ಒಂದೊಂದು ನಾಟ್ ಹಾಕ್ಕೋಬೇಕು. ಎರಡು ಮನೆಯೂ ಸೇರಿ ಎರಡು ಲೈನ್ ಸೇರಿ ಒಂದು ಮನೆ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಸುತ್ತಕೊಂಡು ಬೆರಳಿಗೆ ಎರಡನ್ನೂ ಸೇರಿ ಒಂದು ಮಾಡ್ಕೊಳ್ಳಿ. ಇವಾಗ ಈ ಥರ ಇದೇ ಥರನೇ ಸ್ಯಾರಿ ಪೂರ್ತಿ ಹಾಕ್ಕೊಂಡೋಗಿ ಫ್ರೆಂಡ್ಸ್. 2 ಮಾಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿ ಬರುತ್ತೆ. ಕುಚ್ಚು ಕಟ್ಟಿದ ಮೇಲೆ ಮತ್ತು ಫಿನಿಶಿಂಗ್ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಜರಿ ಅಲ್ಲ, ಹಾಗಾಗಿ ಜರಿ ಐತೆ ನಿಮ್ಗೆ ಹಂಗೆ ಗೊತ್ತಾಗ್ತಾಯಿದೆ ಅಷ್ಟೇ. ಕುಚ್ಚು ಹಾಕಿದ್ಮೇಲೆ ಫಿನಿಶಿಂಗ್ ಇದು ಪ್ಲೈನ್ ಜಾಗದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ಇದೇ ಥರ ಸ್ಯಾರಿ ಪೂರ್ತಿ ಫಿನಿಶ್ ಮಾಡ್ಕೊಂಡು ಹೋಗಬೇಕು. ಸೇಮ್ ಎಲ್ಲ ಹತ್ರನೂ ಅಷ್ಟೇ ಸೇಮ್ ಫ್ರೆಂಡ್ಸ್. ಎರಡೆರಡೆ ಸೇರಿಸಿ ಈ ಥರ ಮಾಡ್ಕೊಂಡೋಗಿ ನಾಟ್ ಹಾಕ್ಕೊಂಡೋಗಿ ಈ ಥರ ಫ್ರೆಂಡ್ಸ್. ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ನಾಟ್ ಹಾಕ್ಕೊಳ್ಳಿ ಮತ್ತು ಸೇಮ್ ಎರಡು ತಗೊಂಡು ಸೇಮ್ ಅದೇ ಥರ ಒಂದು ಅರ್ಧ ಸ್ಯಾರಿಗೆ ಹಾಕಿದ್ದೀನಿ. ಮತ್ತೆ ಫಿನಿಶ್ ಮಾಡ್ಕೊಳ್ಳೋಣ ಅಂತ, ಬಾಕಿ ಸೀರೆ ಮತ್ತೆ ಫಿನಿಶ್ ಮಾಡ್ಕೊಳ್ಳೋಣ ಅಂತ ಒಂದು ಹಾಫ್ ಹಾಕಿದ್ದೀನಿ. ಹಿಂಗೆ ನೋಡಿ ಅರ್ಧಕ್ಕೆ ಇಟ್ಕೊಂಡು ಕಟ್ ಮಾಡಿದ್ವಲ್ಲ ಅದನ್ನು ಅವರು ಒರಿಜಿನಲ್ ಥ್ರೆಡ್ಡೇ ಆದರೆ ಪಿಂಕ್ ಕಲರೇ ಹಾಕಿ ಅಂದರು. ಈ ಥರ ಅಡ್ಡಡ್ಡ ಒಂಥರ ಬ್ರೌನ್ ಬಂದಿತ್ತು, ಸ್ಯಾರಿಗೆ ಮ್ಯಾಚ್ ಆಗೋಲ್ಲ, ಬ್ಲೂ ಇತ್ತು ಸ್ಯಾರಿ. ಹಾಗಾಗಿ ಒಂದು ಕಲರ್ ಎಕ್ಸ್ಟ್ರಾ ಥ್ರೆಡ್ ತೊಗೊಂಡಿದ್ದು ನನಗೂ ಇನ್ನೊಂದು ಕಲರ್ ಪಿಂಕ್ ಕಲರೇ ಅದೇ ಥ್ರೆಡ್ಡೇ ಯೂಸ್ ಮಾಡ್ತಾಯಿದ್ದೀನಿ. ಕಸ್ಟಮರ್ ಆದರೆ ಫುಲ್ಲು ಒರಿಜಿನಲ್ ಥ್ರೆಡ್ಡಲ್ಲೇ ಕುಚ್ಚು ಹಾಕಿ ಅಂದಿದ್ರು, ಬಟ್ ಅದು ಸಿಗಲಿಲ್ಲ, ಸ್ವಲ್ಪನೇ ಸಿಕ್ತು ನೋಡಿ. ಎರಡು ಕಟ್ ಮಾಡಿಕೊಂಡ್ರೆ ಒಂದು ಕುಚ್ಚಿಗೆ ಇಷ್ಟೇ ಆಗ್ತಾಯಿದೆ. ಹಾಗಾಗಿ ಒಂದು ಕುಚ್ಚು ಒರಿಜಿನಲ್ ಸಿಲ್ಕ್ ಪಿಂಕ್ ಕಲರ್ ಹಾಕಿಬಿಟ್ಟು ಇನ್ನೊಂದು ಕಲರ್ ಬ್ಲೂ ಕಲರ್ ಹಾಕಿದ್ದೀನಿ. ಅಷ್ಟಕ್ಕೆ ಸರೋಯಿತು. ತುಂಬ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ. ಉದ್ದ ಅಂತೂ ಕಟ್ ಮಾಡೋಕ್ಕಾಗಲ್ಲ ಇದರಲ್ಲಿ, ಯಾಕಂದರೆ ಥ್ರೆಡ್ಡು ಜಾಸ್ತಿ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಸ್ಟಮರು ಚಿಕ್ಕದಾಗೆ ಕೇಳಿದರು, ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೇನಾದರೂ ಇದು ಕಷ್ಟ ಅನಿಸಿದ್ರೆ ಈ ಥರ ಒರಿಜಿನಲ್ ಥ್ರೆಡ್ ಹಾಕೋದು, ಕುಚ್ಚು ಮಾತ್ರ ಬೇಕಾದ್ರೆ ನೀವು ಎಕ್ಸ್ಟ್ರಾ ಥ್ರೆಡ್ ಬೇರೆ ಥ್ರೆಡ್ ಹಾಕ್ಕೋಬೋದು. ಇದು ಹಿಂಗೆ ಕಷ್ಟ ಏನಿಲ್ಲ. 2 ಲೈನ್ಸ್ ಕಟ್ ಮಾಡಿಕೊಂಡು ಈ ಥರ ಸೇಮ್ ಅದೇ ಥ್ರೆಡ್ ಹಾಕ್ದಂಗೆ ಇದು ಹಾಕೋದು. ಇನ್ನು ಸ್ವಲ್ಪ ಉದ್ದ ಇದ್ದರೆ ಇನ್ನೂ ಸ್ವಲ್ಪ ಬೇಗ ಆಗುತ್ತೆ. ಇದು ಸ್ವಲ್ಪ ಕಮ್ಮಿನೇ ಇದೆ, ಯಾಕಂದರೆ ಬ್ಲೌಸ್ ಕಟ್ ಮಾಡಬೇಕಾದ್ರೆ ಇನ್ನು ಸ್ವಲ್ಪ ಉದ್ದ ಕಟ್ ಮಾಡಬೇಕಿತ್ತು. ಆ ಕಟ್ ಮಾಡಿದರೆ ನಮ್ಗೆ ಇನ್ನೂ ಸ್ವಲ್ಪ ಪಿಂಕ್ ಎಕ್ಸ್ಟ್ರಾ ಸಿಕ್ಕಿರೋದು. ಅವಾಗ ಇನ್ನೂ ಸ್ವಲ್ಪ ಕುಚ್ಚು ಇನ್ನು ಸ್ವಲ್ಪ ಚೆನ್ನಾಗಿ ಬಂದಿರೋದು, ಫುಲ್ ಪಿಂಕೇ ಬೇಕಾದ್ರೆ ಹಾಕ್ಬೋದಿತ್ತು. ಈ ಥರ ಕುಚ್ಚು ಹಾಕೋದು ಗೊತ್ತಲ್ಲ ನಿಮಗೆ. ಈ ಥರ ಟೈಟಾಗಿ ಇಟ್ಕೊಂಡು ಒಂದು 2-3 ನಾಟ್ ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡಿದ್ದು ಆದಮೇಲೆ ಇದು ಟ್ರಿಮ್ಮರ್ ತೊಗೊಂಡು ಜರಿನ ಕಟ್ ಮಾಡಿ
ಮತ್ತು ಒಂದೇ ಲೆವೆಲಾಗಿ ಸ್ವಲ್ಪ ಕಟ್ ಮಾಡಿ ಸುಮ್ಮನೆ ಲೈಟಾಗಿ ಟ್ರಿಮ್ ಮಾಡಿದ್ರೆ ಸಾಕು. ಟ್ರಿಮ್ ಮಾಡೋಕ್ಕೂ ಸಿಗ್ತಾಯಿಲ್ಲ, ಅಷ್ಟು ಚಿಕ್ಕದಾಗಿದೆ. ನಾನು ಹಂಗಂಗೆ ಟ್ರಿಮ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಎಕ್ಸ್ಟ್ರಾಸ್ ಇದ್ದರೆ ಅಲ್ಲಲ್ಲೇ ಕಟ್ ಮಾಡ್ಕೊಳ್ಳಿ ನೋಡಿಕೊಂಡು. ನೋಡಿ ಈ ಥರ 2 ಕಟ್ ಮಾಡಿ ಅದನ್ನ ಹಾಫ್ ಮಾಡಿಕೊಂಡು ಅದು ಒಂದು ಒಲಲ್ಲಿ ಒಂದು ಗ್ಯಾಪ್ ಬಿಟ್ಟು ಇನ್ನೊಂದು ಗ್ಯಾಪ್ಗೆ ಹಾಕ್ತಾಯಿದ್ದೀನಿ. ಇನ್ನೊಂದು ಗ್ಯಾಪ್ಗೆ ಸ್ಯಾರಿ ಕಲರ್ ಬರುತ್ತೆ, ಇದು ಪಲ್ಲು ಕಲರು. ಒಂದು ಕುಚ್ಚು ಅದು, ಒಂದು ಕುಚ್ಚು ಇದು ಹಾಕ್ತಾಯಿದ್ದೀನಿ. ಈ ಥರ ಬರುತ್ತೆ ಫ್ರೆಂಡ್ಸ್. ನಾಟ್ ಹಾಕ್ಕೋಬೇಕು ಫ್ರೆಂಡ್ಸ್. ಈ ಥರ ಒಂದು 3-4 ನಾಟ್ ಹಾಕಿ ಟೈಟಾಗಿರುತ್ತೆ. ಇದು ಕಟ್ ಮಾಡೋಕ್ಕೆ ತುಂಬ ಕಷ್ಟ ಅನಿಸುತ್ತೆ, ಹಾಗಾಗಿ ಸ್ವಲ್ಪ ಮೇಲಕ್ಕೆ ಎತ್ಕೊಂಡು ಈ ಥರ ಒಂದೇ ಲೆವೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ಎರಡು ಜಾಯಿಂಟ್ ಮಾಡಿಕೊಂಡು ಸೇಮ್ ಒಂದೊಂದು ಗ್ಯಾಪಲ್ಲಿ ಒಂದೊಂದು ಥರ ಈ ಥರ ಮಾಡಬೇಕು ಫ್ರೆಂಡ್ಸ್. ಬಾಕಿ ಒಂದು ಅರ್ಧ ಸ್ಯಾರಿ ಮಾಡಿದ್ದೀನಿ, ಇನ್ನೊಂದು ಅರ್ಧ ಸ್ಯಾರಿ ಬಾಕಿ ಹಾಗೆ ಇಟ್ಟಿದ್ದೀನಿ. ಇದು ಫಿನಿಶ್ ಆದಮೇಲೆ ಅದು ಮಾಡೋಣ ಅಪ್ಲೋಡ್ ಮಾಡಿಬಿಟ್ಟು ಅಂತ ಈ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಒಂದೊಂದು ಪಿಂಕ್ ಹಾಕಿದ್ದೀನಿ, ಕುಚ್ಚು ಫಸ್ಟ್ ಫುಲ್ ಪಿಂಕ್ ಹಾಕ್ಕೊಂಡೋದ್ನಲ್ಲ. ಈಗ ಸೆಂಟ್ರಲ್ಲಿ ಬಾಕಿ ಕಲರು ಬ್ಲೂ ಕಲರ್ ಹಾಕ್ತಾಯಿದ್ದೀನಿ ನೋಡಿ. ಫಿನಿಶಿಂಗ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ. ಚಿಕ್ಕದಾಗಿ ಕಟ್ಟಿದ್ರೆ ತುಂಬ ಜನಕ್ಕೆ ಲೈಕ್ ಆಗುತ್ತೆ ಕುಚ್ಚು, ಕೆಲವೊಬ್ಬರಿಗೆ ಉದ್ದದೂ ಲೈಕ್ ಆಗುತ್ತೆ. ಆಲ್ಮೋಸ್ಟ್ ಸ್ವಲ್ಪ ಚಿಕ್ಕದಾಗಿ ಕಟ್ಟಿದ್ರೆ ತುಂಬ ಜನಕ್ಕೆ ನನ್ನ ಕಸ್ಟಮರ್ಗೆ ಲೈಕ್ ಹಾಕೋದು ಫ್ರೆಂಡ್ಸ್. ಜರಿನ ಕಟ್ ಮಾಡಿಬಿಟ್ಟು ಬ್ಲೂ ಕಲರು ಎಷ್ಟು ಬೇಕೋ ಲೆಂತು ಅಷ್ಟು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಸ್ ಏನಾದ್ರು ಇದ್ದರೆ ಅಲ್ಲಲ್ಲೇ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫಿನಿಶಿಂಗ್ ಮಾತ್ರ ನೀಟಾಗಿದ್ದರೆ ಮತ್ತು ಕಸ್ಟಮರ್ ನಮ್ಮನ್ನ ಹುಡ್ಕೊಂಡು ಬರ್ತಾರೆ. ಹಾಗಾಗಿ ಅಷ್ಟೊಂದು ಸರಿ ಹೇಳ್ತೀನಿ ಎಕ್ಸ್ಟ್ರಾಸ್ ಕಟ್ ಮಾಡ್ಕೊಳ್ಳಿ ಅಂತ. ಕೆಲವೊಬ್ಬರೆಲ್ಲ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ, ಕುಚ್ಚು ಕಟ್ಟೋದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿರ್ತಾರೆ. ಅದಕ್ಕಾಗಿ ಹಾಗೆ ಹೇಳ್ತೀನಿ ನಾನು, ನೀಟಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಸ್ಯಾರಿ ಪೂರ್ತಿ ಈ ಥರ ಕಟ್ಕೊಂಡು ಹೋಗಿ ಫುಲ್ ಒಂದು ಕಲರ್ ಪಿಂಕ್ ಫಸ್ಟೇ ಹಾಕಿದ್ನಲ್ಲ, ಈಗ ಬ್ಲೂ ಅದೇ ಥರನೇ ಸೇಮು. ನಮಗೆ ಹಿಂದ್ಗಡೆ ಎಷ್ಟು ಬೇಕೋ ಥ್ರೆಡ್ ಅಷ್ಟನ್ನು ಬಿಟ್ಕೊಂಡು, ನಾನು ಜಾಸ್ತಿ ವೇಸ್ಟ್ ಮಾಡಲ್ಲ ಫ್ರೆಂಡ್ಸ್, ಎಷ್ಟು ಬೇಕೋ ಅಷ್ಟೇ ಬಿಟ್ಕೊಂಡಿರ್ತೀನಿ. ನೀವು ನೋಡಿ ಸ್ವಲ್ಪ ಬೇಕಾದ್ರೆ ನಿಮ್ಗೆ ಕಟ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಸ್ವಲ್ಪ ಉದ್ದನೂ ಬಿಟ್ಕೊಳ್ಳಿ ಹಿಂದ್ಗಡೆ, ಪರವಾಗಿಲ್ಲ. ಸ್ಟಾರ್ಟಿಂಗ್ ಕಲಿಯೋರಾದರೆ, ಬರೋರಾದರೆ ನಿಮಗೆ ಐಡಿಯಾ ಇರುತ್ತಲ್ಲ ಫ್ರೆಂಡ್ಸ್. ಈ ಥರ ನಿಮ್ಮದು ಕಾಂಚೀಪುರಂ ಒರಿಜಿನಲ್ ಸ್ಯಾರೀಸ್ ಇದ್ದರೆ ಫ್ರೆಂಡ್ಸ್ ಈ ಥರ ಹಾಕ್ಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಂಥರ ಕ್ಯೂಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ಈ ಡಿಸೈನ್ಸ್ ತುಂಬ ಇಷ್ಟ. ನಾನು ಇದೇ ಥರನೇ ಆಲ್ಮೋಸ್ಟ್ ಹಾಕ್ಕೊಳ್ಳೋದು ಕಂಚಿ ಸೀರೆಗಳಿಗೆ. ನೀವು ಆ ಥರ ಸೀರೆಗಳಿಗೆ ಥ್ರೆಡ್ ಅದರಲ್ಲೇ ಬಂದರೆ ಈ ಥರ ಹಾಕ್ಸ್ಕೊಳ್ಳಿ ಫ್ರೆಂಡ್ಸ್. ಫೈನಲಾಗಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಬರುತ್ತೆ ಫೈನಲ್ ಲುಕ್ಕು, ಸಿಂಪಲಾಗಿ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ವಿಡಿಯೋಸು ತಪ್ಪದರೆ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.